ಹಾಗೆ 5ನೇ ಅಧಿಪತಿಗೆ ಹೋಗೋಣ. 5ನೇ ಅಧಿಪತಿ, 5ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 3ನೇ ಮನೆಗೆ ಬಂದು ಕೂತಿದ್ದಾನೆ. 3ನೇ ಮನೆಗೆ ಬಂದು ಕೂತಾಗ ಅದು 4ನೇ ಮನೆಗೆ ವ್ಯಯಭಾವ ಆಗಿರೋದ್ರಿಂದ ಅಪೋಸಿಷನ್ ಪಾರ್ಟಿ, ಕೆಲವು ನೆರೆ ಹೊರೆ ಇರ್ತಕ್ಕಂಥ ದೇಶಗಳು, ಇಲ್ಲಿ ಫಾರ್ಮ್ ಆಗ್ತಕ್ಕಂಥ ಹೊಸ ಗವರ್ನಮೆಂಟ್ಗೆ ಸಾಕಷ್ಟು ಬಹಿಷ್ಕಾರಗಳು ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಅಪೋಸಿಷನ್ ಬಹಳ ಹೈಯೆಸ್ಟ್ ಲೆವೆಲ್ಗೆ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಅದ್ರ ಜೊತೆಗೆ ಕುಜ 3ನೇ ಮನೆಯಲ್ಲಿದ್ರೂ ಕೂಡ ದೇಶಾಭಿಮಾನ ಬಹಳ ಹೆಚ್ಚಾಗಿ ಬರ್ತಕ್ಕಂಥದ್ದು. ಯಾಕಂದ್ರೆ 5ನೇ ಅಧಿಪತಿ ಆಗಿರ್ತಕ್ಕಂಥ ಕುಜ 3ನೇಲಿ 3 ಮಂಗಳಾದಾಗ ಅಲ್ಲಿ ಶನಿ ಜೊತೆ ಇರೋದ್ರಿಂದ, ಸಾಮಾನ್ಯ ಜನರ ಜೊತೆ ಇರೋದ್ರಿಂದ ದೇಶಾಭಿಮಾನನೂ ಅಲ್ಲೇ ಅದೇ ಲೆವೆಲ್ ಹೆಚ್ಚಾಗುತ್ತೆ. ಹಾಗೆ ಮತ್ತೆ ನಾವು ಬಾರ್ಡರ್ ಇಶ್ಯೂಗೆ ಹೆಚ್ಚಾಗಿ ಬರ್ತಾ ಇದೀವಿ. ಅನೇಕ ದೇಶಗಳು ಈ ಬಾರ್ಡರ್ ಇಶ್ಯೂಗಳಲ್ಲಿ ಬೇರೆ ಬೇರೆ ದೇಶಗಳು ತಮ್ಮ ಮೂಗು ತೂರಿಸೋ ಕೆಲಸವನ್ನ ಮಾಡಿ ನಮಗೂ ಮುಖಭಂಗ ಅವ್ರಿಗೂ ಮುಖಭಂಗ ಆಗ್ತಕ್ಕಂಥ ಸಾಧ್ಯತೆ, ಮತ್ತೆ ಯುದ್ಧದ ಭೀತಿ ಆಗ್ತಕ್ಕಂಥದ್ದು ಬಾರ್ಡರ್ ಇಶ್ಯೂಯಲ್ಲಿ, ಅಥವಾ ಬಾರ್ಡರ್ ಇಶ್ಯೂಲಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಯುದ್ಧದ ವಾತಾವರಣ ಶನಿ ಮತ್ತೆ ಮಂಗಳ 3ನೇ ಮನೆಯಲ್ಲಿರೋದ್ರಿಂದ ಯುದ್ಧ ಸ್ವಲ್ಪ ಕಟ್ಟಿಟ್ಟ ಬುತ್ತಿ ಆಗಿರ್ತಕ್ಕಂಥದ್ದು. ಅಟ್ಲೀಸ್ಟ್ ವಾರ್ನಿಂಗ್ ಅಲ್ಲಾರು ಹೋಗುತ್ತೆ. ಯಾಕಂದ್ರೆ ಯುದ್ಧ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗದೆ ಇರೋ ಕಾರಣ ಶನಿ ತನ್ನ ಸ್ವಂತ ಮನೆಯಿರೋದ್ರಿಂದ ಸ್ವಂತ ಮನೆ ಕೆಡಿಸ್ಕೊಳ್ಳಲ್ಲ ಯಾವುದೇ ಗ್ರಹ. ಸೊ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಫೈಟಿಂಗ್ ವರ್ಗೂ ಹೋಗುತ್ತೆ. ಒಂದು ಸ್ವಲ್ಪ ಫೈಟಿಂಗ್ ಆದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಹೆಲ್ಪ್ ನಮಗೆ ಬರುತ್ತೆ.